ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬೆಳಗಾವಿ ಕಪಲ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ. ಮೊದಲಿಗೆ ಯಾರು ನಮ್ಮ ಮೇಲೆ ವಿಡಿಯೋ ನೋಡತ್ತೀರಿ ಎಲ್ಲ ಅಕ್ಕ ತಂಗಿಯರಿಗೆ ರಕ್ಷಾಬಂಧನ ಹಬ್ಬದ ಶುಭಾಶಯಗಳು. ಇವತ್ತು ಏನಿಲ್ಲ, ಹಂಗೆ ಸ್ವಲ್ಪ 4 ಮಾತು ನಿಮ್ಮ ಜೊತೆ ಹಂಚ್ಕೋಬೇಕಂತ ಬಂದೇನೆ. ಇವತ್ತೇನು ಅಂಥ ವಿಶೇಷತೆ ಏನಿಲ್ಲ. ವಿಶೇಷತೆ ಇಲ್ಲ ಅನ್ನೋದಕ್ಕಿಂತ ನನಗೆ ವಿಶೇಷತೆನೇ ಐತಿ, ಇಡೀ ಜಗತ್ತಿಗೆ ವಿಶೇಷತೆನೇ ಐತಿ. ಆದರೆ ಏನಪ್ಪ ಅಂದ್ರೆ ಎಲ್ಲರಿಗೂ ಶುಭ ದಿನ, ಎಲ್ಲರಿಗೂ ಹಬ್ಬ. ಆದರೆ ನಮಗೆ ಅವತ್ತು ಏನೋ ಒಂದು ಇದನ್ನೇ ಇರ್ತದೆ, ಬೇಜಾರನೇ ಇರ್ತೈತೆ. ಅವನು ಯಾವ ಹಬ್ಬ ಬಂದರೂ ನಮಗೆ ಬೇಜಾರು ಹಬ್ಬನೇ ಇರ್ತಾವನು. ಒಟ್ಟು ಖುಷಿಯಾಗಿ ಆಚರಿಸಂಗೆ ಇಲ್ಲ ಯಾವ ಹಬ್ಬನೂ. ನಮ್ಮ ವರಲಕ್ಷ್ಮಿ ಪೂಜೆ ಬಂತು, ಅದು ಏನೂ ಮಾಡೋಂಗಿಲ್ಲ. ಈ ರಕ್ಷಾಬಂಧನ ಐತಿ, ಇದು ಏನೂ ಮಾಡೋಂಗಿಲ್ಲ. ಎಲ್ಲ ಅಕ್ಕ ತಂಗಿ ಎಲ್ಲ ಇದ್ರೂ ಆಚರ್ಸೋಕ್ಕಾಗಂಗಿಲ್ಲ. ಹುಟ್ಟಿದ ಹಿಡ್ಕೊಂಡು ಈಗಿನವರೆಗೂ ಸ್ವಂತ ತಂಗಿ ಇದ್ರೂ ಒಂದಿನ ತಂಗಿ ಕಡೆ ರಕ್ಷಾಬಂಧನ ರಾಖಿ ಕಟ್ಟಿಸ್ಕೊಂಡಿಲ್ಲ. ಯಾಕೆ ಪರಿಸ್ಥಿತಿ ಹಂಗೆ ಬಂದು ಏನು ಮಾಡೋದು. ಹುಟ್ಟದಾಗಿಂದ ನಾವು ಸಣ್ಣವರಿದ್ದಾಗಿದ್ದ ರಕ್ಷಾಬಂಧನ ಗೊತ್ತಿಲ್ಲಾರ್ದಾಗಿಂದನೂ ನಮ್ಮ ತಂಗಿ ದೂರಿದ್ದಳು. ಅಂದ್ರೆ ನಮ್ಮ ಅಪ್ಪ ಅವನ ಜೊತೆ ಪುಣೆ ಒಳಗೆ ಅವ್ರು ಅಲ್ಲೇ ಇದ್ದರು ಕೆಲಸಕ್ಕೆ. ಆ ಟೈಮ್ದಾಗ ನಮ್ಮ ತಂಗಿ ಅವ್ರ ಜೊತೆನೇ ಅಲ್ಲೇ ಇದ್ದಾಗ ಅಲ್ಲೇ ಶಾಲೆ ಕಲ್ತ್ಕೊಂಡು ಅಲ್ಲೇ ದೊಡ್ಡವಳಾಗಿ ಈಗ ಮದುವೆಯಾಗಿ ಬೇರೆ ಗಂಡನ ಮನೆಗೆ ಹೋದ್ರೂ ರಕ್ಷಾಬಂಧನ ಹಬ್ಬ ಆಚರಿಸಂಗಿಲ್ಲ. ಯಾಕಂದ್ರೆ ನಾವು ಕೂಡಿ ಯಾವಾಗೂ ಇಲ್ಲೇ ಇಲ್ಲ. ಸ್ವಂತ ತಂಗಿ ಇದ್ರೂ ಯಾವತ್ತೂ ಒಂದಿನ ಕೂಡಿರಲಿಲ್ಲ. ಕೂಡಿದ್ರು ಯಾವಾಗೋ ಒಂದಿನ 2 ದಿನ. ಅದು ಅವಾಗ ನಾವು ಸಣ್ಣವರಿದ್ದಾಗ ಶಾಲೆ ಸೂಟಿ ಕೊಟ್ಟುವಾಗ ರಜೆ ದಿನದಾಗ ಒಂದು 4 ದಿನ ಕೂಡಿರ್ತಿದ್ವಿ ಅಷ್ಟೇ. ಮತ್ತು ಉಳಿದಿದ್ದಿಂದಾಗ ಯಾವುದೇ ಹಬ್ಬ ಹರಿದಿನ ಏನೇ ಬಂದ್ರೂ ನಾವು ಕೂಡಿ ಯಾವತ್ತೂ ಇದ್ದಿದ್ದಿಲ್ಲ. ಆಲ್ಮೋಸ್ಟ್ ಈ ರಕ್ಷಾಬಂಧನದಾಗಂತೂ ಒಂದಿನೂ ಕೂಡೇ ಇಲ್ಲ, ಒಂದಿನೂ ರಾಖಿ ಕಟ್ಟಿಸ್ಕೊಂಡಿಲ್ಲ. ಮತ್ತು ಅಕ್ಕದೇರು ಸಾಕಷ್ಟು ಜನ ಅದಾರ, ಆದ್ರೆ ಅಷ್ಟೊಂದು ನಮ್ಮ ಜೊತೆ ಅವ್ರು ಸರಿ ಇಲ್ಲ. ಇದ್ರೂ ನಮ್ಗೆ ಯಾರೂ ರಾಖಿ ಕಟ್ಟಂಗಿಲ್ಲ. ಸುತ್ತಮುತ್ತ ಅಕ್ಕಪಕ್ಕದಲ್ಲೇ ಇದ್ರೂ ನಮ್ಗೆ ಯಾವತ್ತೂ ರಾಖಿ ಕಟ್ಟಿಲ್ಲ. ಅದಕ್ಕಾಗಿ ಈ ರಕ್ಷಾಬಂಧನ ಹಬ್ಬ ಅನ್ನೋದು ಏನು ಅನ್ನೋದು ನಮಗೆ ಗೊತ್ತಾಯಿಲ್ಲ. ಈ ಹುಟ್ಟದಾಗಿಂದನೂ ನಾವು ರಾಖಿ ಯಾರ ಕಡೆನೂ ಕಟ್ಟಿಸ್ಕೊಂಡಿಲ್ಲ. ಕಟ್ಟಿದ್ರೂ ಯಾರೋ ಒಂದು ವರ್ಷ 2 ವರ್ಷ ಯಾರೋ ಹೊರಗಿನವರು ಕಟ್ಟಿರ್ಬೋದು. ಆದರೆ ನಾವು ಖುಷಿಯಿಂದ ಆಚರಿಸಿದ ರಕ್ಷಾಬಂಧನ ಯಾವತ್ತೂ ಇಲ್ಲವೇ ಇಲ್ಲ, ಜೀವನದಾಗ ಇಲ್ಲ. ಅದಕ್ಕೆ ಈ ವರ್ಷವೂ ಅದೇ ರೀತಿ ಯಾರೂ ರಾಖಿ ಕಟ್ಟಂಗಿಲ್ಲ. ಇದೇ ಒಂದು ಬೇಜಾರು ವಿಷಯ ಹೇಳಬೇಕಪ್ಪ ಅಂದ್ರೆ, ಕೆಲವೊಂದಿಷ್ಟು ಹಬ್ಬಗಳು ಅದಾವ, ಕೆಲವೊಂದಿಷ್ಟು ಬರ್ತಾವ ಸಮಸ್ಯೆಗಳು. ಎಲ್ಲರಿಗೂ ಖುಷಿಯಾಗಿ ಎಲ್ಲ ಸಂಭ್ರಮದಿಂದ ಆಚರಿಸ್ತಿರ್ತಾರೆ. ಆದರೆ ನಮಗೆ ಆ ದಿನ ಬೇಜಾರು ಇರ್ತೈತಿ. ಆ ಥರ ಎಲ್ಲರಿಗೂ ಇರ್ತೈತಿ, ನನಗೊಬ್ಬನಿಗೆಲ್ಲ. ಆಲ್ಮೋಸ್ಟ್ ಕೆಲವೊಂದಿಷ್ಟು ಜನಗೆ ಇರ್ತಾರ, ಪರಿಸ್ಥಿತಿ ಹಂಗೆ ಬಂದಿರ್ತೈತಿ, ಏನೂ ಮಾಡೋಕ್ಕೆ ಬರೋಂಗಿಲ್ಲ. ನಮಗೂ ಅದೇ ರೀತಿ ಪರಿಸ್ಥಿತಿ ಬಂದೈತಿ. ಈಗ ನೋಡ್ರಿ, ಮುಂದಿನ ತಿಂಗಳಲ್ಲ, ಇದೇ ತಿಂಗಳ ಮುಂದಿನ ವಾರ ಸೋಮವಾರ ನಮ್ಮೂರ ಜಾತ್ರೆ ಐತಿ. ಬಸವನ ಬಾಗೇವಾಡಿ ದೊಡ್ಡ ಜಾತ್ರೆ ಆಗ್ತೈತಿ. ನೋಡಿರ್ಬೇಕು ನೀವು, ಶಿವಪುತ್ರ ಶಾರದಾ ಯೂಟ್ಯೂಬ್ ಚಾನಲ್ ವಿಡಿಯೋದಾಗ ಜಾತ್ರೆ ತೋರಿಸಿರ್ಬೇಕು ನಿಮಗೆ, ನೋಡಿರ್ತೀರಿ. ಎಷ್ಟು ದೊಡ್ಡ ಜಾತ್ರೆ ಆಗ್ತೈತೆ ಅಂದ್ರೆ ಅಷ್ಟು ದೊಡ್ಡದಾಗ್ತೈತೆ ಜಾತ್ರೆ ಅದು. ನಮ್ಮ ಊರಿಗೆ ಜಾತ್ರೆಗೆ ನಮ್ಗೆ ಹೋಗೋಕ್ಕಾಗಂಗಿಲ್ಲ. ಈಗ ಏನು ಮಾಡಬೇಕು, ಪರಿಸ್ಥಿತಿ ಹಂಗೆ ಬರ್ತಾವೆ. ಇದು ಒಂದೇ ಅಂತಲ್ಲ, ಎಲ್ಲನೂ. ವರಮಹಾಲಕ್ಷ್ಮಿ ಪೂಜೆ ಬಂತು, ಈ ಯಾವುದು ರಕ್ಷಾಬಂಧನ ಬಂತು, ನಮ್ಮೂರ ಜಾತ್ರೆ ಬಂತು, ಕೆಲವೊಂದಿಷ್ಟು ನಾಗರ ಪಂಚಮಿ ಬಂತು. ಯಾವುದೇ ರೀತಿ ಒಂದಿಷ್ಟು ಹಬ್ಬಗಳು ಅದಾವ, ಅವು ಯಾವತ್ತೂ ಖುಷಿಯಿಂದ ಆಚರಿಸಂಗಿಲ್ಲ ನಮಗೆ. ಅದು ಒಂದು ಬೇಜಾರು ವಿಷಯ ನಮ್ಗೆ ಹೇಳ್ಬೇಕಪ್ಪ ಅಂದ್ರೆ. ಅದಕ್ಕಾಗಿ ಇದೇ ಒಂದು 4 ಮಾತು ನಿಮ್ಮ ಮುಂದೆ ಮಾತಾಡ್ಬೇಕಂತೇಳಿ ಬನ್ನಿ. ಆದರೂ ಆಲ್ಮೋಸ್ಟ್ ನನಗೆ ಒಬ್ಬರು ಇಬ್ಬರು ಅಲ್ಲ, ಈ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಒಳಗೆ ಬಂದಾಗಿಂದನೂ ಒಬ್ಬರಲ್ಲ ಇಬ್ಬರಲ್ಲ ಎಷ್ಟೋ ಜನ, ಸಾಕಷ್ಟು ಜನ ಇನ್ಸ್ಟಾಗ್ರಾಮ್ ಒಳಗೆ ಇನ್ನೂವರೆಗೂ ವಿಶ್ ಮಾಡ್ತಾನೆ ಅದಾರ. ಅದಕ್ಕೆ ನಾನ್ ಸ್ಟಾಪ್, ಫುಲ್ ಸ್ಟಾಪೇ ಇಲ್ಲ. ಸಿಕ್ಕಾಪಟ್ಟೆ ಜನ ಅಕ್ಕ ತಂಗಿಯರು ಸಿಕ್ಕಾರ ಆಲ್ಮೋಸ್ಟ್ ವಿಶ್ ಮಾಡಾಕತ್ತಾರ. ನಾನು ಅದೇನು ರೀ ರಾಖಿ ಕಟ್ತೀನಿ ಬರ್ರಿ ಅಣ್ಣ, ಯಾಕೆ ಬೇಜಾರು ಮಾಡ್ಕೋತಾರೆ, ಈ ಥರ ಎಲ್ಲ ಕಮೆಂಟ್ಗಳು ಮತ್ತು ಇನ್ಬಾಕ್ಸ್ ಒಳಗೆ ಮೆಸೇಜ್ಗಳು ಬರಾಕತ್ತಾವ. ಎಲ್ಲರಿಗೂ ನಾವು ಚಿರಋಣಿಯಾಗಿರ್ತೀನಿ, ಎಲ್ಲರಿಗೂ ಧನ್ಯವಾದಗಳು ಹೇಳ್ತೇನೆ. ಮತ್ತು ಇದೇ ರೀತಿ ಅಕ್ಕ ತಂಗಿ ಅಣ್ಣ ತಂಗಿಯರ ಸಂಬಂಧ ಇದೇ ರೀತಿ ಮುಂದುವರ್ಕೊಂಡು ಹೋಗಲಿ ಅಂತ ಹೇಳ್ತಾ ಇಷ್ಟೇ ಹೇಳ್ಬೇಕಂತ ಬಂದೀನಿ. ಏನಿಲ್ಲ, ಈ ರಕ್ಷಾಬಂಧನ ವಿಶೇಷತೆ ಅಂತೂ ಏನಿಲ್ಲ. ಎಲ್ಲರಿಗೂ ಖುಷಿ ಹಬ್ಬ, ಆದರೆ ನಮಗಂತೂ ಏನೂ ಇಲ್ಲ. ನಾವು ಸರ್ವೇ ಸಾಮಾನ್ಯ ಮುಂಜಾನೆ ಹೇಳ್ಬೇಕು, ನಾಷ್ಟ ಮಾಡಬೇಕು, ಮುಚ್ಕೊಂಡು ಕೆಲ್ಸಕ್ಕೆ ಹೋಗ್ಬೇಕು, ಇಷ್ಟೇ ನಮ್ಮದು ಹಬ್ಬ. ಆದರೂ ಈಗಿಂದ ಐತಿ, ನಮ್ಮ ಮಿಸ್ಸಸ್ದ ಹಬ್ಬ ಐತಿ. ಅವರ ಅಣ್ಣ ತಮ್ಮದೇರು ಇಬ್ಬರು ಅದಾರ. ಇವಾಗ ಸಾಯಂಕಾಲ ಹೋಗ್ತಾಳೆ ಆಕಿನೂ ರಕ್ಷಾಬಂಧನಕ್ಕೆ ರಾಖಿ ಕಟ್ಟಕ್ಕೆ. ಬಾ ಅಂತ ಹೇಳಿದಾರೆ. ಸಾಯಂಕಾಲ ಹೋಗ್ತಾಳೆ, ಹೋಗಿ ರಾಖಿ ಕಟ್ಟಿ ನಾಳೆ ಬೆಳಗ್ಗೆ ಬರ್ತಾಳೆ. ಓಕೆ.
ಇಷ್ಟೇ ಹೇಳಬೇಕಾಗಿತ್ತು, ಇನ್ನೇನಿಲ್ಲ. ಎದ್ದು ಎಲ್ಲ ರೆಡಿಯಾಗಿ ನಮ್ಮ ಮೇಡಮ್ ಎಲ್ಲ ಸ್ವಲ್ಪ ಅಡುಗೆ ಮಾಡಿದಾಳೆ, ರೈಸ್ ಮಾಡಿದಾಳೆ, ಏನೋ ನೆನ್ನೆ ಉಳಿದಿದ್ದು ರೈಸ್ ಚಿತ್ರಾನ್ನ ಮಾಡಿಟ್ಟಿದ್ದಾಳೆ, ಅದನ್ನು ತಿನ್ನಬೇಕು. ಆಮೇಲೆ ಪಲ್ಯ ಮಾಡಿದಾಳೆ ಮತ್ತು ರೊಟ್ಟಿ ಮಾಡಬೇಕು. ಎಲ್ಲ ತೊಗೊಂಡು ಮತ್ತು ಕೆಲ್ಸಕ್ಕೆ ನಡಿ ಅನ್ಬೇಕು. ಚಿತ್ರಾನ್ನ ರೆಡಿ ಐತಿ, ಈಗ ತಿನ್ಬೇಕು. ಆಮೇಲೆ ಬಾಜಿ ಏನು ಮಾಡಿದಾಳಪ್ಪ ಅಂದ್ರೆ ನೋಡೋಣ ಬರ್ರಿ ಏನು ಮಾಡಿದಾಳು. ಬಾಜಿ ಬಾಜಿ ಬಾಜಿ, ಓ ಮೈ ಗಾಡ್, ನಮ್ಮ ಫೇವ್ರೇಟ್ ಏನಂತ ನೋಡಿದ್ರಲ್ಲ, ನನ್ನ ಫೇವ್ರೇಟ್ ಅದ. ರೊಟ್ಟಿ ಒಳಗೆ ಬಿಸಿ ಬಿಸಿ ರೊಟ್ಟಿ ಒಳಗೆ ಮಸ್ತ್ ಏನೋ ಮೊಳಕೆ ಕಾಳು ಪಲ್ಯ ಮಸ್ತ್ ಐತಿ, ಮಸ್ತ್ ಇರ್ತೈತಿ. ಬಿಸಿ ರೊಟ್ಟಿ ಒಳಗೆ ಚಪಾತಿ ಒಳಗೆ ಮಸ್ತ್ ಹತ್ತೈತೆ, ಅದು ತಿನ್ನಬೇಕು. ಈಗ ರೊಟ್ಟಿ ಮಾಡ್ತಾಳೆ, ರೊಟ್ಟಿ ಮಾಡಿಂದ ಮಧ್ಯಾಹ್ನ ಕಟ್ಕೊಂಡು ಹೋಗ್ಬೇಕು. ಈಗ ಮುಂಜಾನೆ ಏನದ ನಾಷ್ಟ ಚಿತ್ರಾನ್ನ ತಿಂದು ಡ್ಯೂಟಿ ಕಡೆ ನಡೀನು. ಓಕೆ ಗೈಸ್, ಫೈನಲ್ ಆಗಿ ರೆಡಿಯಾಗಿವಿ, ಇನ್ನು ಡ್ಯೂಟಿಗೆ ಹೋಗಬೇಕು. ನಮ್ಮ ಶರಣಮ್ಮಾಯಿ ನೋಡ್ರಿ ಅಲ್ಲಿ ಬತ್ತಿ ಪಟ್ಟ ಕಟ್ಕೊಂಡು ಏನು ರೆಡಿ ಆಗ್ಯಾಳ. ನೀವು ಏನಾರ ಮಾತಾಡ್ಬೇಕು ಇರೋದಾಗ, ಇಲ್ಲಾಂದ್ರೆ ನಿಮ್ಮನ್ನು ಡಿಲೀಟ್ ಮಾಡಿಬಿಡ್ತೇವೆ ನಾವು. ಬ್ಯಾಡ್ರಿ ಬೆಳಗಾವಿ ಕಪಲ್ಸ್ ತೆಗೆದು ನನ್ನ ಒಬ್ಬನ ಹೆಸರು ಹಾಕೊಂಡ್ಬಿಡ್ತೀನಿ. ಏನು ಅಂತ ಏನಾರು ಹಾಕೋತೀವಿ ನಾವು, ಏನಂತ ಹಾಕೋತಿ, ಬೇರೆ ಏನಾರು ಹಾಕೋತೀವಿ ನಾವು. ನೋಡು, ಬೆಳಗಾವಿ ಹುಡುಗ, ಬೆಳಗಾವಿ ಬಡಗ ಏನಾರು ಒಂದು ಹಾಕೋತೀವಿ. ಆಮೇಲೆ ನೋಡಿ ಮತ್ತೆ ಈಗ ಮಾತಾಡ್ತೀವೋ ಇಲ್ಲೋ ಅಷ್ಟು ಹೇಳ್ಬಿಟ್ಟು ಕೇಳತ್ತಾರ. ನೀವು ಅದಿ ಅಂತ ನೋಡತ್ತಾರ ಅವ್ರು ಎಲ್ಲರೂ. ನೀ ಅದಿ ಅಂತ ಯಾರು ನೋಡಲಾಗ್ಯಾರ, ಯಾರು ವಿಡಿಯೋನೇ ನೋಡಲಾಗ್ಯಾರ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಿನ್ನೆ ಹಾಕಿದ ವಿಡಿಯೋ ಬರೀ ಎರಡು ವ್ಯೂಸ್ ಬಂದೈತಿ. ಇಬ್ಬರೇ ನೋಡಿದಾರೆ, ನಾವೊಂದು ಇನ್ನೊಬ್ರು ಅಂತ. ಅದಕ್ಕೆ ಏನಾರು ಪ್ಲ್ಯಾನ್ ಮಾಡಿ ಒಟ್ಟು ವಿಡಿಯೋ ನೋಡೋಣ ಮಾಡಬೇಕು. ಅದಕ್ಕೆ ಏನಾರು ಮಾತಾಡಿ. ಏನು ಮಾತಾಡಲಿಲ್ಲಪ್ಪ, ಅವ್ರಿಗೆ ಎಷ್ಟು ಹೇಳೋದು ನೋಡಂದ್ರೆ ನೋಡೋದು, ಅವ್ರು ಏನು ಮಾಡೋದು. ಮನೆಗೆ ಒಂದು ಗಟ್ಟ ಕೊಟ್ಟು ಬರಬೇಕು. ನೋಡ್ತಿಲ್ಲ ಮಾಡ್ತೀವಿ ಏನು ಹೇಳಿ ನೋಡಿ, ಚಲೋ ಮಾಡಿ ಓಪನ್ ಮಾಡಿ ಬೆಳಗಾವಿ ಕಪಲ್ಸ್ ಅಂತ ಸರ್ಚ್ ಮಾಡಿ. ಹಿಂಗೆ ಮಾಡ್ತೀರಿ ನೋಡ್ರಿ ಓಕೆ ನೋಡ್ರಿ ಬಿಡ್ರಿ, ನಿಮ್ಮ ಇಷ್ಟ ವಿಡಿಯೋ ನೋಡೋದು, ವಿಡಿಯೋಗೆ ಸಪೋರ್ಟ್ ಮಾಡೋದು ನಿಮ್ಮ ಇಷ್ಟ. ನೀವು ಏನಾರ ಮಾಡಿರಿ, ನಮ್ಮ ಇಷ್ಟ, ನಾವು ಏನಾರ ಮಾಡ್ತೀವಿ. ಆದರೂ ಭಾಳ ಬೇಜಾರಾಕೈತಿ. ಅಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿ ಬರೀ ಇಬ್ಬರು ಎರಡು ವ್ಯೂಸ್ ಬರ್ತಾವೆ ಅಂದ್ರೆ ಎಷ್ಟು ಬೇಜಾರಾಗ್ತೈತಿ. ಇರಲಿ ನೋಡೋಣ, ಮುಂದೆ ಏನೋ ಒಂದು ಆಗಿತ್ತು. ಓಕೆ, ಈಗ ಡ್ಯೂಟಿಗೆ ಹೋಗೋಣ, ಲೇಟ್ ಆಗೈತಿ. ಲೆಟ್ಸ್ ಗೋ. ಮತ್ತು ಮುಂದಿನ ಸಿಗೋಣ್ರಿ. ಅಲ್ಲಿವರೆಗೂ ಹೇಳ್ರಿ, ಏನಾರು ಹೇಳ್ತಾರೆ. ಟಾಟಾ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು, ಬಾಯ್. ಅದು ಒಂದು ಹೇಳೋ ಚಾನ್ ಕಲ್ತ. ಓಕೆ ಬಾಯ್, ಮತ್ತು ಮುಂದಿನ ಸಿಗ್ತಾರೆ. ಅದು ಬೆಳೆಸ್ತಿದ್ದಿಲ್ಲ ಏನೋ ಒಯ್ದ